ಅದೇನೆಂದರೆ ಜಮದಾಗ್ನಿ ರೇಣುಕಾದೇವಿಯರು ಶಾಪಗ್ರಸ್ತ ದೇವತರು. ಅವರ ಮನದಾಸೆಯನ್ನು ಈಡೇರಿಸು, ಅವರು ಮಾತು ನಿರಾಕರಿಸಬೇಡ. ಈಗಲೇ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ಓಹೋ ರಾಜೇಂದ್ರ, ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣನಂದು ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವ ರೇಣುಕ ರಾಜ. ಈ ಮಾತು ಮಾತ್ರ ಸಹಜ. ಓಹೋ ಮುನಿಕುಲ ಪಾವಲಾದ ರೇಣುಕ ರಾಜ, ನಾನಂಥ ಅಜ್ಞಾನಿ. ರೇಣುಕ ದೇವಿ ಜೀವನ ಚರಿತ್ರೆ ನಿಮ್ಮಿಂದಲೂ ತಿಳಿದುಕೊಂಡನು. ನನ್ನ ಮನದಲ್ಲಿ ಮಹಾನಂದ ಪಟ್ಟನು. ನಿಮ್ಮ ಅಹೋ ಸ್ವಾಮಿ ನಾರದರೆ ರೇಣುಕ ರಾಜ, ನಿಮ್ಮ ಇಷ್ಟದಂತೆ ರೇಣುಕ ಜಮದಾಗ್ನಿಯರ ಕಲ್ಯಾಣ ಮಹಾವೈಭವದಿಂದ ನಡೆಸುವೆನು ಮುನಿಪುಂಗವ. ನೋಡಿ ನಮ್ಮ ಮದುವೆ ಅಹೋ ರಾಜೇಂದ್ರ, ನಾನಿನ್ನು ಹೋಗಿ ಬರುವೆನು. ನನಗಿನ್ನು ಅಪ್ಪಣೆಯನ್ನು ದಯಪಾಲಿಸು ರೇಣುಕ ರಾಜ, ಸದ್ಧರ್ಮ ತೇಜ. ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ, ಸಜ್ಜನ ಪ್ರೇಮಿ. Baba
ಓಹೋ ಬಂಗಾರದ ಗೊಂಬೆ ಎಂದಿರುವ ಮಗಳೇ, ತಂದೆ ನೀನು ನನ್ನ ಮಗಳಲ್ಲ ತಾಯಿ. ಒಪ್ಪಿದೆಯಾ? ನಮ್ಮ ವಂಶೋದ್ಧಾರಕ ಕುಮಾರಿ ಮೆಚ್ಚ ಓಹೋ ರೇಣುಕಾ, ಮೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತೆ ವರ್ತಿಸಿದೆ. ನಾನು ಹೇಳಿದೆ ಎನ್ನ ಅಪರಾಧ ಚಮಚ ತಾಯಿ, ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡಿ ಬರಲಾರೆ. ಜಮದಾಗ್ಯ ಮುನಿವರಿಗೆ ನಿನ್ನಮ್ಮ ದಾರಿ ಎರೆದು ಕೊಡುವ ಸಿದ್ಧನಾಗಿರುವೆ. ನಾಳೆ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ ಮಗಳೇ, ನಾನಿನ್ನು ಮಾಡಲಾರೆ ಮಗಳೇ. ತಂದೆ ಓಹೋ ಮಗಳೇ, ನಾರದರಿಂದಲಾದರೂ ದೇವಿಯ ಚರಿತ್ರೆಯನ್ನು ತಿಳಿದ ಮೇಲೆ ನಿನ್ನ ಮನಸ್ಸು ಬದಲಿಸಿದೆ. ನಿನ್ನ ಇಷ್ಟಾರ್ಥ ನೆರವೇರಲಿ ಜನಕ. ಇಲ್ಲಿಂದಾಯ್ತು ನಿನ್ನ ಜನ್ಮ ಸಾರ್ಥಕ. ಧೈರ್ಯ ಎಲ್ಲ ಸಾರದೆ ಬ್ರಹ್ಮಪುತ್ರಿಯಾದ ರೇಣುಕಾ ದೇವಿ ವಿವಾಹ ಮಹೋತ್ಸವಕ್ಕೆ ಬಂದು ಬಾಂಧವರು ಮತ್ತು ಅತಿಥಿ ಭಾಗವತರಂತೆ ಜಾಗ್ರದಿಂದ ಬರೆಯಲು ಸಾಧ್ಯ. ಕಾರ್ತಿವೀರಂತೆ ರೆಡಿಯಾಗಿರ್ಬೇಕು. ಗೀತಮ್ಮನವರು ಅರ್ಜೆಂಟ್ ಬರಬೇಕು. ಗೀತಮ್ಮ
ಆ ಚಂದಮ್ಮನ ಗದವ್ರಿ ಸಾವಿರಾರು ತಗಣಿ, ಆ ತಗಣಿ ಕಾಟಕ್ಕೆ ತಾವಲ್ಲ ಅಗ್ರರಾತ್ರ ಇಸ್ಪೇಟ್ ರಾಣಿ, ಆ ಇಸ್ಪೇಟ್ ರಾಣಿ ಆಟೋ ನೋಡಿ ಮಾವನವ್ರು ಹಾಕಿದ್ರು ಪೊಲೀಸ್ ಠಾಣಿ, ಆ ಪೊಲೀಸ್ ಠಾಣೆಯೊಳಗೆ ಬಿದ್ದು ಬುದ್ಧಿಯನ್ನು ಕಳೆದುಕೊಂಡು ಬಂದ ಎಮ್ಮಿಗೆ ನೂರಿನ ಚಾಣ ಸಾರಥಿನ ಕರೆಯುತ್ತಾರ ದೇವ ಏಳವೇದು ತಮ್ಮ ನಾವಾಗಿದವ ಅದೇನು ದೇವ ಕಾರ್ತಿ ವೀರಾರ್ಜುನ ಭಲೆ 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 ದೇವ ಆತುಲಿತ ಫಲಯುತನಾದ ಎನ್ನ ಪರಾಕ್ರಮಕ್ಕೆ ತಪ್ಪನ್ನ 56 ದೇಶದ ಭೂಪಾಲಕರು ತಪ್ಪನೆಯವರಿಗೆ ತಪ್ಪದಾರಿಗೆ ತಪ್ಪಿಸೋಣ. ಕಾರ್ತಿ ವೀರಾರ್ಜುನ ಎನ್ನ ತನಸ್ಸು ಸಂಜೀವೆ ಜೈಂಕುತಿಗೆ ದುಬುವನ ವೀರರು ಏನು ದಾಳಿಯನ್ನು ಭಯಕರ್ತರಾದರು. ಹಾ ದೇವ ಈ ಧರಣಿಯ ಪ್ರಖ್ಯಾತರಾದ ಕನಕ ಮಹಾರಾಜನ ಪುತ್ರ ಸದಮಳ ಚರಿತ್ರ ಧರ್ಮದಿಂದ ಪರಿಪಾಲಿಸುವ ಕನಕ ಮಹಾರಾಜನು ಅದೇ ಪ್ರಕಾರವಾಗಿ ಹೋಗಿ ಕಾರ್ತಿ ವೀರಾರ್ಜುನ ಬರಬೇಕು ಅತ್ಯಂತ ಬರಬೇಕು ಕೃತವೀರ್ಯ ಮಹಾರಾಜರಾದರೆ ಇಂದು ಈ ಸಭಾ ಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಕುಂಬೆ ಕುಂತು ತುಕುಡಿಸ್ಮನ ಪೋ ಮಾವ ಸಾರಥಿ ಶೃಂಗಾರವಾಗಿ ಕಂಗೊಳಿಸುವ ಈ ಶೃಂಗಾರ ಮಂಟಪಕ್ಕೆ ನಾವು ಬಂದ ಕಾರಣವನ್ನು ಕೇಳಿದೆಯಾ? ಅದೇನು ದೇವ ಮರಣವಾಯಿತು ಗಂಡಿಯ ಸಾರಥಿ ಹಾ. ಇದೇನಾದ್ರು ಒಂದು ಸಂಗತಿ? ಇದು ಭೂಪತಿ ಮುಂದೇನು ಸಂಗತಿ ಎಳೆ ಸಾರಥಿ ದೇವ ನನ್ನ ಪುತ್ರರಾದ ಸಹಸ್ರಬಾಹು ಕಲಿಸುವ ಖಾಟ್ಯ ವಿರಾಜನ ಭರೆಯರು ಹಾ ನಿನ್ನ ತಂದೆ ಅಪ್ಪಣೆ ಆಯ್ದು ತಪ್ಪನೆ ಕಳೆದುಕೊಂಡು ಬಾ ಸಾರಥಿ ಹೋಗಿ ನಿಂತ ಅದೇ ಪ್ರಕಾರವಾಗಿ ಭೂಪತಿ ಕಾರ್ತಿ ವೀರಾರ್ಜುನ ಕಾರ್ತಿ ವೀರಾರ್ಜುನ
ಹೋಣಿಯಲ್ಲಿ ಇಸ್ಪೆಟ್ ಎಂಬ ಕ್ಲಬ್ಬಿನಲ್ಲಿ ಜಯಿಸಿ ಬಂದ ಒಂದು ಸೂರ ಸಾರಥಿಯಿಂದ ಕರೆಯುತ್ತಾರ ದೇವ ಹೇಳಬೇಕು ತಮ್ಮ ನಾವಾಗಿದ್ದವ ತಾವುದಾರು ದೇವ ಹೌದು ದೇವ. ಹಾಗಾದರೆ ಹಿತ್ತ ಬಾಚಿಸ ಬಿಟ್ಟುಕೊಳ್ಳೋ ತಲ ತಲನ ಒಲೆಯುವ ಎನ್ನಯ ಮಹಾಮೇರಿನಂತ ಮೆರೆಯುವ ಗದೆ ಕಂಡು ಸರ್ಕಾಧಿಪತಿ ಆದ್ರಿಂದ್ರನ ತನ್ನ ಮಗನ ಬೆಟ್ಟಲ್ಲಿ ಕೆಟ್ಟ ಮಾಡಿ ಅಷ್ಟದಿ ಪಾಲಕರಿಗೆ ಫಲಾನಕ್ಕೆ ಮೈ ಕೊಟ್ಟರ ಸಮಬಲಿಸನೆಂದೆನಿಸಿದ ಸಾರಥೆ ಮೃತವೀರ್ಯ ಮಹಾರಾಜನ ಪುತ್ರ ಸದಮಳಗಾತ್ರ ಹಿರಿಯನ್ನ ಶಾಸ್ತ್ರ ಬಹುಳು ಸಾರಥೆ ಮೂರು ಲೋಕದಲ್ಲಿ ಮೀರಿದ ಶೂರ ಅಮರಾವತಿ ಕೈಲಾಸಂ ಧಿಕ್ಕರಿಸುವ ಮಹೇಶ್ವರಿ ನಗರವಂ ಪರಿಪಾಲಿಸುವ ಸಾವಿರ ಭುಜದ ಕಲಿಸೂರ ಕಲಿಶೂರ ಕಾರ್ತಿವೀರ್ಯಾರ್ಜುನ ಮಹಾರಾಜರಾದರೆ ಎಂದು ಈ ಸಭಾಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ಹೇಮ ದಿವ್ಯ ಪ್ರಭಾವ ಸಾರಥ್ಯ ದೇವ ಈ ಶೃಂಗಾರವಾದ ಸಮಾಬದ್ಧಕ್ಕೆ ಬಂದ ಕಾರಣವೇನು ನಿಗದಿಯಾ? ಹೌದು ದೇವ. ಜಪಾನಾರು ದೇಶದ ರಾಜರಿಂದ ಕಪ್ಪು ಕಾಣಿಕೆಯನ್ನು ತಂದೊಪ್ಪಿಸಿಕೊಳ್ಳ ಸುಭಟರು ಮಹಾಸುಭಟನಿಂದ ಎನ್ನಪಿತನ ಒಪ್ಪದಿಯನ್ನಂ ಗರಸಿದ ಕಾರಣ ಕರಬಲ್ಲದಿ ಕಟ್ಟು ಮಾಡಿಯಾಗಿ ಮರಣವಾಯ್ತು ಕಂಡಿಯ ಸಾರಥೆ ತಿಳಿದವನ್ನ ತೆಗೆದು ತಿಳಿದು ಮತ್ತೆ ಬಿಡು ನನ್ನ ಕರೆಸಿ ಆಗ್ರದಿ ಎಂದವಾದ HMD ವಾಚಮಂದಿ ಪುಷ್ಪಮಾಲೆಯನ್ನು ಕಾರ್ತಿವೀರ್ಯಾರ್ಜುನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಮಾಡುವೆ ನಿನಗೆ ವಂದನೆಯ ಮಸ್ತು ಸುತನೇ ಸುಂದರ ಸುಕುಮಾರನೇ ವೈರಿಗಳ ಗರ್ಭ ನಿರ್ಭೇದ ಮಾಡುವ ಬಿದ್ದನೆ ಎನ್ನಂ ಗರಿಸಿದ ಕಾರಣ ಬೇಡ ನೀವೇ ಬಾಲಕ ದೋತ್ತರಾದ ತನಜರ ಸೈಲ ಮೇಲಾದರೆ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವುದೇ ಹೇಗೆ ಇಲ್ಲವೇ ಅಂಗ ಮೊದಲಾದ ಚಪ್ಪನ್ನಾರು ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ಕಪ್ಪು ಕಾಣಿಕೆ ಅಂತ ತಂದೊಪ್ಪಿಸಿದೆ ಇದು ಅಲ್ಲದ ದೇವತೆಗಳೇನಾದರೂ ನಮ್ಮ ಮೇಲೆ ಅಸೂಯ ಭಾವನೆ ತೋರಿಸಿರುವರೇ ಹೇಗೆ ನಗರ ಸಂಧಾನವನ್ನು ಕಂಡು ಬಣ್ಣವನ್ನು ಜರೇನಾದರೂ ಹೆಸರೇ ಹೇಗೆ ಹೇ ತಂದೆ ಯಾವ ವಿಷಯಕ್ಕಾಗಿ ಕರೆಸಿದ್ರೆ ಹೇಳನ್ನ ಬಂದೆ ಈಗ
ಪಟ್ಟವನ್ನು ಕಟ್ಟಿ ವೀರತನಕ್ಕೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಪಟ್ಟಾಭಿಷೇಕ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನ ಕಳಿಸಿದ ಕಾಟುಗಳ ನಮ್ಮ ಎನ್ನ ಮೋಹದ ಕುಮಾರ ಮಹಾಶ್ರೀಕರ. ಓಹೋ ಜನಕ, ಓ ಬಾಲಕ, ಧಕ್ಯ ನಮ್ಮ ವಂಶಜನಾದ ಮರುತರಾಜ ನಮ್ಮ ಅರಸನ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಂತೆ ಹೇಳಿದರಂತೆ. ಓಹೋ ಅಪ್ಪಯ್ಯ, ಬಾಲಕ, ಅಂತಹ ಚಂದ್ರವಂಶದ ಉದಯಿಸಿದ ಈ ನಿನ್ನ ಕುಮಾರನ ರಾಜ್ಯಾಧಿಕಾರಿ ಪಡುತ್ತಾರವಯ್ಯ. ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳು ಬಿಡದೆ ಅಧರ್ಮಕ್ಕೆ ಮನಗೊಳ್ಳದೆ ಮಾಟ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸದೆ ಕೇಳಿ ಹಾಕಿದರೆ ಓ ರಾಜಕುಲ ಶೇಖರನಾದ ಎನ್ನ ಕುಮಾರ ಹೇಳುವನ್ನು ಕೇಳೋ ರಾಜಧರ್ಮದ ವಿಚಾರ. ಅದೇನು ವಿಸ್ತಾರವಾಗಿ ಹೇಳಪ್ಪಯ್ಯ. ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮೈಸೂರು ನಗರ ಮುಮ್ಮಿ ಅದೇನು ಜನಕ, ಈ ಸಿಂಹಾಸನದ ಅಧಿಕಾರದ ಗದ್ದಿಗೆಯನ್ನು ಹೇಳಲು ಕೆಲವು ಯೋಗ್ಯತೆ ಉಳ್ಳ ರಾಜಧರ್ಮದ ಪ್ರಶ್ನೆಗಳನ್ನು ಕೇಳುವೆನು. ಅಂತಹ ಜಾಣತನ ನಿನ್ನ ನಿಜನ ತಕ್ಕ ಉತ್ತರ ವಿಸ್ತರಿಸು. ಓಹೋ ಅಪ್ಪಯ್ಯನೇ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರಾರು, ಈ ಲೋಕದಲ್ಲಿ ಸೋಲುವರಾರು, ಈ ಧರಣಿಗಳ ಪತಿಗಳಾರು, ಈ ಭೂಮಂಡಲದಲ್ಲಿ ಪರದೇಶಿಗಳಾರು, ಮಧ್ಯದಲ್ಲಿ ಅತಿಥಿಗಳಾರು. ಹಾಕ್ತಿವೆ ನಮ್ಮ ಎನ್ನ ಕುಮಾರನೇ, ಈ ಪ್ರಶ್ನೆಗೆ ತಕ್ಕ ಉತ್ತರ ಹೇಳಿದರೆ. ಓಹೋ ಅಪ್ಪಯ್ಯ, ಓಹೋ ಅಪ್ಪಯ್ಯ, ದತ್ತಾತ್ರೇಯ ಮಹಾಮುನಿಗಳೆಲ್ಲ ವಿದ್ಯಾಭ್ಯಾಸ ಕಲಿತ ಸಕಲ ಧರ್ಮ ಹರಿತ ಈ ನಿನ್ನ ಕುಮಾರನ ಸಾಮಾನ್ಯ ಉತ್ತರ ಕೇಳುವನು ಆಲಿಸು ಬೇಗನೆ. ಅಹೋ ಜನಕ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರವನು ಹೊರವನೆ ವೈಕುಂಠದಲ್ಲಿದ್ದು ಲಕ್ಷ್ಮೀಪತಿಯಾದ ಮಹಾವಿಷ್ಣು, ಇಲ್ಲಿ ಹೊರವದನಾಧಿಪತಿಯಾದ ಕುಬೇರನು. ಓಹೋ ಅಪ್ಪಯ್ಯ, ಈ ಜಗದಲ್ಲಿ ಸೋಲವರು ಇಬ್ಬರೇ, ಒಬ್ಬ ಕನ್ಯಾಪಿತನು ಇನ್ನೊಬ್ಬ ಸಾಲಗಾರನು. ಈ ಭೂಭಾಗದಲ್ಲಿ ನಮಗೆ ಕಾಣುವ ಪತಿಕರು ಇಬ್ಬರೇ, ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ. ಈ ಸೃಷ್ಟಿಯ ಪರದೇಶಿಗಳು ಇಬ್ಬರೇ, ಒಬ್ಬ ದೇಹ ಇನ್ನೊಬ್ಬ ಜೀವ. ಓಹೋ ಅಪ್ಪಯ್ಯ, ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ, ಒಂದು ಧನ ಇನ್ನೊಂದು ಯೌವನ. ಎಷ್ಟು ಮಾತ್ರ ಬಗ ಸ್ವರೂಪಿಗಳಾದ ದತ್ತಾತ್ರೇಯ ಮಹಾಮುನಿಗಳು ಹೇಳಿಕೊಟ್ಟರ ತಂದೆ ಇದರಲ್ಲಿ ತಪ್ಪಿದರೆ ಬೇರೆ ಮಂದ್ಯ. ಬಾಹುವೇ, ನಿನ್ನ ಅದ್ಭುತವಾದ ವಿಶ್ವಾಸ ಶಕ್ತಿಗೆ ನಾನು ಮೆಚ್ಚಿದೆ. ಓಹೋ ತನಯ, ಓಹೋ ಜನಕ, ನಮ್ಮ ವಯಸ್ಸಲ್ಲಿ ನಿನಗೆ ಪಟ್ಟವನ್ನು ಕಟ್ಟಿ ರೇಣುಕರಾಜ ಅದು ಏಕೆಂದರೆ ಅದು ಹೇತಕ್ಕೆ ಜನಕ, ಈಗ ನಿನ್ನಲ್ಲಿ ರಾಜ್ಯಭಾರವನ್ನು ಆಳುವ ಲಕ್ಷಣಗಳು ಕಾಣುವು. ನಿನಗೆ ಬಹು ಸಂತೋಷವಾಯಿತು. ನಿಮ್ಮ ಮುಖಾಂತರ ದೇಶಗಳಲ್ಲಿ ಬೆಳಗಲಿ ಕಾಣ್ತೀವಿಯಾ, ಹೆಚ್ಚಿನ ನನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲಪುರೇಶರನ್ನು ತಿಳಿದುಕೊಂಡು ಬಾ ಸಾರಥಿ ಹೋಗಲಿ ಜಾಗ್ರತೆ. ತಪ್ಪಿಸಿದಂತಾಗಲಿ ಹೋಗುತ್ತಿ. ರೇಣುಕರಾಜ, ಅಹೋ ಎನ್ನ ಕುಮಾರನಾದ ಕಾಟುವೇನೆ ಎನ್ನ ನುಡಿಯ ಮಾಲಿಸುವ ಬೇಗನೆ. ಅದೇನು ವಿಸ್ತಾರವಾಗಿ ಹೇಳಪ್ಪ. ಆ ಮೂರ್ಖ ರೇಣುಕರಾಜನು ಇಂದಿನ ಕಾಲದೋಳು ಎಂದರಿನ ಕದನಕ್ಕೆ ಬಂದು ಎನ್ನ ಬಾಹುಬಲಕ್ಕೆ ತಡೆಯದೆ ಓಡಿ ಹೋದನು. ಅಹೋ ತನಯ, ಓಹೋ ಅಪ್ಪಯ್ಯ, ಅವನೇನಾದರೂ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರವು ಮಹಾರಿಸೋ ಕೀರ್ತಿಯನ್ನು ಗಳಿಸೋ. ಈ ವಚನವನ್ನು ಮರೆಯಬೇಡ ಕುಮಾರ. ಇಲ್ಲಿವರೆಗೆ ನಮ್ಮ ವಂಶಿಗೆ ಕೀರ್ತಿ ಕಾಪಾಡಿಕೊಂಡ ಬಂದ ಬಿಟ್ಟನೆ ವ್ಯಕ್ತಿಗೆ ರಾಜನ ನಾಳಿನ ಶ್ರೀಮನ್ ನಾರಾಯಣನ ವೈಕುಂಠದೊಳ ಹಡಗಿಕೊಂಡಿದ್ದರು. ಅವನ ಮಿಡಿದ ಅವನ ಗರ್ಭವಂಶಳಿ ನಿನ್ನ
ಮಸ್ತಕವನ್ನು ಬಿಡುಗಡೆ ಸಾಧ್ಯತೆ ಅದೇ ಪ್ರಕಾರವಾಗಲಿ ಭೂಪತಿ. ಬಲಿ ಬಲಿರಿಯಲಾಯ ಸಾರದೆ ಭೂಪತಿ ಈ ಅನ್ನ ಪಿತನಾಜ್ಞಂತೆ ಕೊಪ್ಪಿದ ಬಪ್ಪಿ ನಿಂದಿರುವ ಕಾಶ್ಮೀರದ ಅರಸ ರೇಣಕರಾಜನಂ ಶತಪಡದ ಮತಗಡದಕ್ಕೆ ಹೋಗವನ ಮನೆ ಆದ ಕಾರಣ ಎನ್ನ ಮನೆ ರಥಕ್ಕೆ ದಿವ್ಯ ಅಷ್ಟಗಳನ್ನು ಬಂದಿದ್ದ ಕಾಶ್ಮೀರ ನಗರಕ್ಕೆ ಮತ್ತೊಂದು ಬಿಡುಗಡೆ ಸಾಧ್ಯತೆ ಅದೇ ಪ್ರಕಾರವಾಗಲಿ ಭೂಪತಿ. ಮತ ಸಕ್ಕಿದ ಮರ್ಖನಾದ ರೇಣಕರಾಜನ ಬಳಿರ್ಯ ಎಲ್ಲ ಈ ಕಾತ್ಯವೀರ ಅರ್ಜುನನೇ ಈ ಕಲಿದುರ್ರ ಕಾರ್ತಿವೀರ ಅರ್ಜುನನ ಮುಂದೆ ನಡೆಯಲಾರದೋ ನಿನ್ನ ಪೌರುಷ ಬೇಗನೆ ಅದು ಯಾತಕ್ಕೋ ಅದವ ನಿನ್ನೆಯ ನಾನಿಲ್ಲದ ಸಮಯದಲ್ಲಿ ಸತ್ತ ಸುಳುವೆಲ್ಲಂತೆ ಬಂದು ನಮ್ಮಪ್ಪನೊಡನೆ ಹೊಡೆದಾಡಿ ಜಯಿಸಲಾರದೆ ಹಿಂದಕ್ಕೆ ಹೊಡೆಯುವುದೆಯಾ ಈ ವಾರ್ತೆಯ ಮರೆತ ರೋಗಶೇಷ ಋಣಶೇಷ ಶತ್ರುಶೇಷ ಎಂಬ ಅಲಿಯಲ್ಲ ಬೇಕಾದ್ರೆ ಮುಂದೆ ನಮಗೆ ಅದು ಸುಲಭವಲ್ಲ ಲೋಕದ ನಾನುಡಿ ಅಂತ ಮಾಡಬೇಕಂದ ರಣಕಂಕಣಂ ಕಟ್ಟಿ ಕದನಕ್ಕೆ ಬಂದ ದಿಟ್ಟಾದಿ ದಿಟ್ಟರ ಮುಂದೆ ನಿನ್ನ ಅಟ್ಟಾಸಂ ತೋರೋ ರೇಣುಕ ತೋರಿಸ ನಿನಗೆ ಬಳಿರ್ಯ ಎಲ್ಲ ಪ್ರಶ್ನೆ ಕಾತ್ಯವೀರ ನಮ್ಮ ಮಾರ್ಕನೆ ಎಲ್ಲ ರೇಣುಕ ನಮ್ಮ ಹಲಮನೆ ಎಚ್ಚರ ತಪ್ಪಿ ಹುಚ್ಚನಂತೆ ಹೆಚ್ಚಿನ ನುಡಿಯನ್ನು ಉಚ್ಚರಿಸಿದ ಅಕ್ಷರ ಮಗಳು ನುಚ್ಚು ನುಚ್ಚಾಗುವಂತೆ ಕೊಚ್ಚಿ ಕಡಿಯು ದಂಡದರ ರುಂಡ ಮಾಲಿಗಳು ಸೇರಿಸಿವೆ ಎಲೈ ಹತಮ ಎಲ್ಲ ವರ್ಗ ಹತಮನಾದ ಮಹೇಶ್ವರ ನಗರ ಅರಸನೇ ಎಲ್ಲ ಒಂದೇ ಬಾಣದಿಂದ ನಿನ್ನ ಶಾಸ್ತ್ರ ಬಾವು ಮರಿಗಡಿಯನು ಎಲೈ ಕುಲ್ಲ ಹುಟ್ಟಿ ಬರುವುದಕ್ಕೆ ಇದೇನು ಹುಲ್ಲು ಬೀಜವಲ್ಲ ಎನ್ನು ಗೆಲ್ಲುವುದು ನಿನ್ನಿಂದೇಕೆ ನಿಮ್ಮಪ್ಪನಿಂದಲೇ ಸಾಧ್ಯವಿಲ್ಲ ಮೋಟ ನಮ್ಮ ಹಲಮ ಎನ್ನ ಮೇಲೆ ಸಾಗದೋ ನಿನ್ನ ಪರಾಕ್ರಮ ನನ್ನ ಮುಂದೆ ಸಾಗಲಾರ ಹತಮ ಸಮರಕ್ಕೆ ಬಂದಿರುವೆ ಆ ಬುದ್ಧಿ
ಸಮನಾದ ವೀರಿರ್ತದೆ ಲಕ್ಷಣ ಸಮರಕ್ಕೆ ಬಹಳ ಸಾಧ್ಯ ನೀರಿಗೆ ನೆನೆಯಿಲ್ಲ, ದೀಪಕ್ಕೆ ಕುಲವಿಲ್ಲ, ಕಿರಿಕಿರಿ ಸಂಸಾರ ತರವಲ್ಲ,
12 ವರ್ಷದಿಂದ ಹೆಣ್ಣಿನ ದರ್ಬಾರ್ ನಡೆಯುತ್ತಲ್ಲ, ಈ ಹೆಣ್ಣಿನ ಮಹಿಮೆ ಯಾರಿಗೆ ತಿಳಿದಿಲ್ಲ? ಶ್ರೀ ಪುರಂದರ ವಿಠಲತಾ ಬಲ್ಲ. ಈ ಬಯಲಾಟಕ್ಕೆ ಸುಂದರ ಸಾರಥಿಯಾಗಿ ಬಂದಿರುವೆನಲ್ಲ, ಹೇಳಬೇಕು ತಮ್ಮ ನಾಮ ಹಾಕಿದವೆಲ್ಲ. ಸಾರಥಿ ನಮ್ಮ ನಾಮ ಹಾಕಿದವೇನೆಂದು ಕೇಳಿದ್ಯಾ? ಹೌದು ದೇವ. ಗುಡಿಸುವ ಹೆಣ್ಣ ವೀರ ಒಬ್ಬಯ ಬರಕ್ಕೆ ಹಜಿದರದ ಮೇಲೆ ಚಲ್ಲಂದ ಮನದ ತಮ್ಮ ರಾಜರು ಸತ್ತು ಬುದ್ಧಿಯನ್ನು ಕಳಿಸಿ ಬಳಿರಿಯ ಎಣ್ಣೆಗೆ ಹೆದರಾದ ಭಂಡರದಿಂದ ಹೊಮ್ಮ ಖಂಡಿಸುವ ಕದನ ಪ್ರವೀಣ ರೇಣುಕಾ ದೇವಿಗೆ ಗರ್ಭಾಗ್ರದೊಳ ತಾರ ಬದಿಗೆಂತ ಉದ್ಭವಿಸಿದ ದೂರ ಧೀರನಾಥ ರಣಕೃಷ್ಣ ಬಳಿರ ಭಾರ್ಗವ ರಾಮನಾದರೆ ಎಂದು ಈ ಸಭಾವತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ಹೇಮ ದಿವ್ಯ ಪ್ರಭಾವ. ಬಳಿರಿಯ ವೈ ಸಾರಥಿ ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿಯಾ? ಹೌದು ದೇವ. 56 ದೇಶದ ರಾಜ್ಯರೊಳ ಶ್ರೇಷ್ಠನಾದ ಕಾಶ್ಮೀರದ ರಸನ ವೇಣಿಕ ರಾಜ್ಯ ಕುಮಾರಿಯಾದ ನಮ್ಮ ಜನ್ಮ ರೇಣುಕಾ ದೇವಿಗಿಂದ ಆಶೀರ್ವಾದ ಮುಂದಿನ ಕಾಲದ ವಿಚಾರವನ್ನು ತಿಳಿಯಲು ಮರಣವಾಯ್ತು ಖಂಡಿಯ ಸಾರದೆ ತಿಳಿದು ಹೋಗುವುದು ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಶರಣು ಶರಣು ಶಿವ ಗೌರಿ, ಶರಣು ಶರಣು ಶಿವ ಗೌರಿ, ರಕ್ಷಿಸಮ್ಮ ಸುಖದಾತೆ, ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವ ಗೌರಿ, ಶರಣು ಶರಣು ಶಿವ ಗೌರಿ, ರಕ್ಷಿಸಮ್ಮ ಸುಖದಾತೆ, ರಕ್ಷಿಸಮ್ಮ ಸುಖದಾತೆ. ರಕ್ಷಿಸುವವಳು ನೀನೇ, ಶಿಕ್ಷಿಸುವವಳು ನೀನೇ. ರಕ್ಷಿಸುವವಳು ನೀನೇ, ಶಿಕ್ಷಿಸುವವಳು ನೀನೇ. ಅಣುವಣುವೆಲ್ಲ ತುಂಬಿದ ನೀನು, ಅಣುವಣುವೆಲ್ಲ ತುಂಬಿದ ನೀನು. ಪೂರೈಕೆ ಕರುಣಿಸು ಕಾಮಧೇನು, ಪೂರೈಕೆ ಕರುಣಿಸು ಕಾಮಧೇನು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗಮಾತೆ. ಶರಣು ಶರಣು ಶಿವ ಗೌರಿ, ಶರಣು ಶರಣು ಶಿವ ಗೌರಿ, ರಕ್ಷಿಸಮ್ಮ ಸುಖದಾತೆ, ರಕ್ಷಿಸಮ್ಮ ಸುಖದಾತೆ. ಸ್ವಲ್ಪ ಕಿರೀಟ ವಿಲಾಸ್ ಯರ್ಗುಡಿ ರಾಜಶೇಖರ್ ಅವರು ಎಂದವಾದ ಬಂಗಾರದ ಉಂಗುರ ಮತ್ತು ಈ ಗುಲಾಬಿ ಹಾರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಐಶ್ವರ್ಯ ವಸ್ತು ಮೇಲೆ ಕೇಳು ಪುತ್ರ ನೀನೇ ಕೋಮಲ ಪಟದ ಮಾತೆ ಏನಿದೆ ನಿಮ್ಮ ಪುತ್ರಕ್ಕೆ ನಡೆಯುತ್ತೆ? ಹುಲ್ಲಿನ ಮಧ್ಯೆಯಂತ ನಗು ಮುಖ ಹುಳ್ಳ ನಿಮ್ಮ ಮುಖ ಕಮಲವು ಮುದುಡಿದ ತಾವರಿಗಂತಾಗಲು ಕಾರಣವೇನು? ನೀರಿನ ಸುತ್ತನಿಂದ ತಿಳಿಸಮ್ಮ ಜನನಿ ತಾಯಿನೇ. ಹೂವಿನ ಮೊಗ್ಗೆಯಂತಿರುವ ಮುಖವು ಬಾಡಿರಲು ಕಾರಣ ಏನೆಂದು ಕೇಳಿದೆಯಾ ಕಂದ? ಹೌದು ಮಾತೆ, ಹೇಳುವೆನು ಕೇಳು ಮಗನೇ. ಏನು ಚೆನ್ನಾಗಿ ಹೇಳಮ್ಮಯ್ಯ. ಬಾರೈ ಭಾರ್ಗವ ನಾ
ಸಹಿಸೆ ಶೋಕವಾ ರಾಮ ಚೆನ್ನಾಗಿ ಕೇಳು ಮಗನೇ. ಭಾರೈ ಭಾರ್ಗವ ನಾ ಸಹಿಸೆ ಶೋಕವ ಕಂದ ಎನ್ನ ಹಣೆಯಲ್ಲಿ ಎಂಥ ಬರಹವ ಬರೆದಿರುವನು ಆದೆರದೋತ್ಸವ. ಎನ್ನ ಹಣೆಯಲ್ಲಿ ಎಂಥ ಬರಹವ ಬರೆದಿರುವನು ಆದೆರದೋತ್ಸವ. ಬ್ರಹ್ಮ ಬರಹವ ಬದಲಿ ಬರ್ಯಾವ. ಬದಲಿ ಬರ್ಯಾವ. ಪ್ರೀತಿಯ ದೇವವ ಅರಿತವನಾವ. ಪ್ರೀತಿಯ ದೇವವ ಅರಿತವನಾವ. ಬಾರೈ ಭಾರ್ಗವ ನಾ ಸಹಿಸೆ ಬ್ರಹ್ಮನು ನನ್ನ ಹಣೆಯಲ್ಲಿ ಎಂಥ ಬರಹವನ್ನು ಬರೆದಿರುವನು ಕಂದ. ಅದು ಎಂಥ ಬರಹವನ್ನು ಬರೆದಿರುವ ಮಾತೆ. ವಿಧಿ ಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ, ಏನಿದೆ ನಿನ್ನ ಮಾತಿನ ರೀತಿ? ಮೂಕ ಚರಿಗದ ಪ್ರತಿಗಣ್ಣನ್ನು ಹೊಡೆದರೆ ರಾವಿನಿಂದ ಹಿಡಿಗಲು ಪಟ್ಟ ಚಂದ್ರನಂತ ಹಬ್ಬಿಗಿಂದ ದಗ್ಧವಾದ ವೃಕ್ಷದಂತೆ ಸೂರ್ಯನ ಕಿರಣದಿಂದ ನಿನ್ನ ಹೃದಯದಲ್ಲಿ ಇಂಥ ಹಾಲಾಹಾರಂ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರು ಹೇಳಿ ಹೇಳು. ಜನನೇ ಕಂದ ನಿನ್ನ ಚರಣಕ್ಕೆ ಅರ್ಪಿಸನು. ದೊಡ್ಡ ಮಾಡದ ತಿಳಿಸು ಮಾತೆ. ಯಾವ ಕಾರಣಕ್ಕಾಗಿ ಏತಕ್ಕಾಗಿ ಕಣ್ಣೀರಿಡುತ್ತಿರುವೆ ಅಮ್ಮಯ್ಯ ಎಂದು ಕೇಳಿದೆಯಾ ರಾಮ? ಹೌದು ಮಾತೆ. ಹೇಳಲು ಸಾಧ್ಯವಿಲ್ಲ ಮಗನೇ. ಯಾತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ಏನು ಹೇಳಲಿ ಎನ್ನಯ ದುಃಖವ ಎಂದ ತಂದೆಯು ತೀರಿದ ತಾಪವ. ಏನು ಹೇಳಲಿ ಎನ್ನಯ ದುಃಖವ ನನ್ನ ತಂದೆಯು ತೀರಿದ ತಾಪವ. ನಿನ್ನ ದುಃಖಕ್ಕೆ ಕಾರಣ ಏನೆಂದು ಕೇಳಿದೆಯಲ್ಲ ಕಂದ. ಮಾತೆ. ಆದರೆ ಈ ನನ್ನ ಕಣ್ಣೀರಿಗೆ ಕಾರಣ ಮಾತ್ರ ಕೇಳಬೇಡ ಮಗನೇ. ಯಾತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ನನ್ನನ್ನು ದುಃಖಕ್ಕೀಡು ಮಾಡಿದ ಅಧಮನು ಅವನು ಸಾಮಾನ್ಯದವನಲ್ಲ ಮಗನೇ. ನಾನೇನು ಸಾಮಾನ್ಯದ ಅಮ್ಮಯ್ಯ? ಕೇಳಿದರೆ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಕಾರ್ತಿವೀರ ಸುನನು ಎಂಬವ. ಆಗಲಾರ
ಸಾಮಾನ್ಯದ ಮಾತಲ್ಲ ಯಾತಕ್ಕೆ ಮಾತೆ ಮಗನೇ. ಕಾರ್ತಿವೀರಾರ್ಜುನನು ಅಂಥ ಬಲಾಢ್ಯನಾಗಿಯೇ ಹುಟ್ಟಿರುವನು ಅವನು. ನಾನು ನಿನ್ನ ಮಗನು ಮನೊಟ್ಟಿನ ಅಮ್ಮಯ್ಯ ಮಗನೇ, ಅಮ್ಮಯ್ಯ. ಅನಂಥವರ ಕೈಯಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವೇನು ಮಗನೇ? ನಾನು ಚಿಕ್ಕವನಾದರಿಯೇ ನನ್ನ ಕೈಯಲ್ಲಿ ದಿನಮಾನವೇ ಚಿಕ್ಕವೇ ಅಮ್ಮಯ್ಯ. ಕಾರ್ತಿವೀರಾರ್ಜುನನು ನನ್ನ ತಂದೆಯನ್ನು ಕೊಂದು ನನ್ನ ಈ ರೀತಿ ಕಣ್ಣೀರಿಡುವಂತೆ ಮಾಡಿರುವನು ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೇ ತಿಳಿಗಿತು ನಿನ್ನ ಪಡದಾತನ ಮರಣದಿಂದ ಉಂಟಾದ ನಿನ್ನ ಮನೋವ್ಯತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು. ಏನು ಮಗನೇ? ಕಳಿಸುವಂತ ಚಂಡ ಪರಾಕ್ರಮಿಯಾದ ಈ ನಿನ್ನ ನಂದನಿಗೆ ಅಂತಕರಕ್ಕೆ ಸೇರಿಸಿದ ಬಳಿರಿಯೇ ಕೊಬ್ಬಿ ಕೃತಾಂತನಾದ ಮದ ಹೇರಿದ ಕಾಟನ್ನು ಸೊಕ್ಕಡಗಿಸಿವೆ. ಎನ್ನ ಹೆತ್ತ ಮಳಗುತನ ಕತ್ತನ್ನ ಕತ್ತರಿಸಿದ ಮಧನ್ಮಕ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡು ತಾಯಿ ಎಂದು ಕೇಳಿದೆಯಾ ಕಂದ? ಸಾಧ್ಯವಿಲ್ಲ ಮಗನೇ. ರಾಮ, ಮಕ್ಕಳಿಲ್ಲ ಎಂದು ಎಷ್ಟೋ ಸ್ತ್ರೀಯರು ಕಣ್ಣೀರಿಡುತ್ತಿರುವರು ಕಂದ. ವರನ ಪ್ರಸಾದದಿಂದ ಜನಿಸಿದಂಥವನು ನೀನು ಮಗನೇ. ಅಮ್ಮಯ್ಯ, ಆಜ್ಞೆಯನ್ನು ಕೊಡು ತಾಯಿ ಎಂದರೆ ರಾಕ್ಷಸನ ಕೈಗೆ ಮಗನನ್ನು ಹೆತ್ತ ತಾಯಿ ಕೊಡಲು ಸಾಧ್ಯವೇನು ರಾಮ? ಅವನನ್ನು ಖಂಡಿತವಾಗಿ ಜಯಿಸಿದನು ಅಮ್ಮಯ್ಯ. ಆಗಲಾರದು ಕಂದ. ಆತಕ್ಕೆ ಆಗಲಾರದು ಅಮ್ಮಯ್ಯ. ಹಾಡೇದ ವಡಲಿನ ಹರುಷದ ಹೊನಲು ಎಲ್ಲಿರುವುದು ಎನ್ನುವುದು ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲದ ವಿಚಾರ. ಅಂತ ಹೇಳಿಯನ್ನು ನಾನು ಕೊಂದು ಬರುವೆನು ಅಮ್ಮಯ್ಯ ಎಂದು ಕೇಳಿದರೆ ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲದ ಮಾತು. ರಾಮ, ಎಂಥೆಂಥ ಮಹಾಜ್ಞಾನಿಗಳೇ ಅವನೊಡನೆ ಯುದ್ಧಕ್ಕೆ ಹೋದಾಗ ಹಿಂದಿರುಗಿ ಬಂದಂಥ ಬಲಾಢ್ಯರಿದ್ದ ಸಮಯದಲ್ಲಿ ನಿನ್ನಂಥ ಸಣ್ಣ ಕೂಸಿನಿಂದಾಗುವ ಕಾರ್ಯವೇನೇ ಮಗನೇ? ಆಗುವುದಲ್ಲಮ್ಮಯ್ಯ.
ಹಾಲ್ಜೇನ ಕಡಲು. ಹ, ಅಮ್ಮಯ್ಯ ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲುಹಿ ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಹ, ಅಧಮನ ಕೈಗೆ ಒಪ್ಪಿಸಲು ನನ್ನ ಮನಸ್ಸು ಒಪ್ಪಲಾರದು ರಾಮ. ಕೊಡಲಾರಳು ನಿನ್ನ ತಾಯಿ ನಿನಗೆ ನೇಮ. ಅವು ಎನ್ನ ಪಡೆದ ತಾಯಿ ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ? ಇಲ್ಲ ಮಗನೇ, ಕೇಳಿ ಎನ್ನ ಪ್ರತಾಪವನ್ನು ಮಾತೆ. ಹೇಳು ರಾಮ. ಜಮದಗ್ನಿ ದೇವತೆಗಳ ಕಾರ್ಯ ವೀರ್ಯನ ಪಕ್ಷ ವಹಿಸಿ ಹೆಣ್ಣೊಡನೆ ಕಾಳಗಕ್ಕೆ ಬಂದರೆ ಈ ನಿನ್ನ ಪಡೆದ ಸಂಭವನಾದ ನಾನು ಹಿಂಜರಿಯೋನೆ. ಓ ಅಮ್ಮಯ್ಯ, ಮಗನೇ, ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು. ಹಾ, ತಂದೆಯನ್ನು ಕೊಂದವನು ಚಿರ ಹರಿಗಡ್ದು ಹತ್ತು ಕಾಯಿಗಳಿಗೆ ಉಣಬಡಿಸಿ ಅಪ್ಪಟವನ್ನು ಮಾಡಿಸುವನು. ಒಂದು ವೇಳೆ ನಿನ್ನ ಮಾತು ಸಟೆಯಾದರೆ ಪಡೆದ ಧಿಕ್ಕಾರ ಮಾಡ ಮಾತೆ. ರಾಮ, ಚೊಕ್ಕಟವಾದ ನುಡಿ ಕೇಳಿ ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡೆ ಯಾಕಂದ? ಸಾಧ್ಯವಿಲ್ಲ ಮಗನೇ. ಯಾತಕ್ಕೆ ಆಗುವುದಲ್ಲ ಅಮ್ಮಯ್ಯ? ನಾನೇ ಎಂದು ಅಹಂಕಾರದಿಂದ ಬೆರೆಯುತ್ತಿರುವ ಆಮಧ್ವನ್ಮತ್ತನಾದ ಕಾರ್ತವೀರನು ದೇವದಾನವರಿಗಿಂತಲೂ ಸಕ್ಕಿನಿಂದ ಮಿಕ್ಕಿ ಮೀರಿದವನು. ದತ್ತಾತ್ರೇಯ ವರಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ತವೀರ. ಸಾಹಸರ ಬಾಹುಳ್ಳವನು ಅಧಮನಾದ ಕಾರ್ತವೀರಾರ್ಜುನನು. ಮಗನೇ, ಅಮ್ಮಯ್ಯ, 10 ತಲೆಯ ರಾವಣಾಸುರನೇ ಅವನನ್ನು ಸಂಹರಿಸಬೇಕೆಂದು ಅವನ ಬಳಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡಂತ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವೇನು ಮಗನೇ? ರಾಮ, ಅಮ್ಮಯ್ಯ, ನಾನೊಂದು ಮಾತು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳು ಅಮ್ಮಯ್ಯ. ನಿನ್ನ ತಂದೆ ಅಗ್ನಿ, ಹ, ಜಮದಗ್ನಿ ನನ್ನನ್ನಾಶ್ರಮವನ್ನು ಸೇರಿಸಿಕೊಳ್ಳಬೇಕಾದರೆ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದು ಏನು ಪಂಥವ ಅಮ್ಮಯ್ಯ? ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಿ ನನ್ನಾಶ್ರಮದಲ್ಲಿ ಬಾಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ನನ್ನ ಪೂಜೆಗೆ ತಂದರೆ ಆಗ ನಿನ್ನನ್ನು ಪತಿವ್ರತ ಧರ್ಮದಿಂದ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು ನಿನ್ನ ಹೆತ್ತಪ್ಪನು. ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯ್ತು ಗೊತ್ತೇ ರಾಮ? ನಾಗ ಸರ್ಪವು ನನ್ನೆದುರಿಗೆ ಬಂದು ನಿಂತಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ 2 ಮಾತನ್ನಾಡಿತು. ಅಮ್ಮ ರೇಣುಕಾ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನನಗೆ ಸಿಂಬೆಯಾಗಿ ನೆಲೆಸಲು ಅನುಮತಿ ನೀಡು ತಾಯಿ ಎಂದು ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು. ಅದೇ ಸಮಯಕ್ಕೆ ನಾಗಸರ್ಪವು ನನಗೆ ಸಿಂಬೆಯಾಗಿ ನೆಲೆಸಿತು. ನದಿಗೆ ಹೊರಟೆನು. ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಗ ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ನನ್ನನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಅಂಥ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಕೊಡಲಾರಲು ಕೊರೆಯದಾಗಿ ನಿಂದ ಹೆತ್ತ ತಾಯಿ ನನಗೆ ನೇಮ. ಪಡೆದ ಜನನಿಯಾದ ರೇಣುಕಾ ದೇವಿ ಏನು ಮಾತನಾಡುವಿಗೆ? ಎತ್ತ ಮಾತನಾಡಿ. ಮಧೋನ್ಮತ್ತನಾದ ಕಾರ್ತವೀರ್ಯನು ದೇವದಾನವರಿಗೆ ಮೀರಿದವನೆಂದು ಹೇಳಿದೆಯಲ್ಲ. ಆದರೆ ಈ ನಿನ್ನ ತಲೆಯನ ಮುಂದೆ ಅವನ ಪರಾಕ್ರಮವು ನಡೆಯುವುದಿಲ್ಲ. ಅದು ಹೇಗೆ ಕಂದ? ಅದು ಹೇಗಂದರೆ ಅದು ಹೇಗೆ ಮಗನೇ? ನನ್ನ ಸರಿಸವನ್ನು ಯಾರು ಇಲ್ಲವರೆಂದು ಅದಕ್ಕಾಗಿ ನಾನು ಹೇಳಿದೆನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಅರಿಷಡ್ ವರ್ಗಾಂಗಳಂ ದೂರ ಮಾಡಿದವನೆಂದು ಇಂಥ ಚಿದ್ರೋಪನ ಮುಂದೆ ಆ ಕೊಪ್ಪಿದ ಕಾರ್ತವೀರ್ಯನು ಜೀವದಿಂದ ಉಳಿಯುವನೇ. ರಾಮ, ಜಮದಗ್ನಿ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಹಗ್ಗನೆ ಸುಟ್ಟು ಭಸ್ಮವಾಗದೆ ಇರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸಿದ ನೇಮವನ್ನು ಕೊಡು ಅಮ್ಮಯ್ಯ. ಸೇರಿಸಿದವರನ್ನು
ತಪ್ಪಬಾರದು ಕಂದ. ತಪ್ಪುವುದರ ಮಾತೆ ಹೇಳುವೆನು